ಜನರ ಮನಸ್ಸನ್ನು ಗೆದ್ದ ಜನನಾಯಕ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಕುಮಾರ್ ಎಂಬುವವರಿಗೆ 1,00,000 ವೆಚ್ಚದಲ್ಲಿ ಉಚಿತ ಚಿಕಿತ್ಸೆ ನೀಡಿ ಜೀವ ಉಳಿಸಿದ ಮೂಳೆ ತಜ್ಞ ಡಾಕ್ಟರ್ ಧನುಷ್. ಹೌದು, ಸಾಲಿಗ್ರಾಮ ತಾಲೂಕಿನ ಕರ್ಪುರವಳ್ಳಿ ಗ್ರಾಮದ ಕುಮಾರ್ ಎಂಬುವವರು ಮೂಲತಃ ಆಚಾರಿ ಕೆಲಸ ಮಾಡುತ್ತಿದ್ದು, ಕಳೆದ ತಿಂಗಳಿನಲ್ಲಿ ಕೆಲಸ ಮಾಡುವ ವೇಳೆ ಸುಮಾರು 15 ಅಡಿ ಎತ್ತರದಿಂದ ಕೆಳಗೆ ಬಿದ್ದು ಬೆನ್ನು ಮೂಳೆ ಮುರಿದಿದೆ. ಚಿಕಿತ್ಸೆಗೆ ಹಣಕಾಸು ಇಲ್ಲದೆ ಚಿಂತಿಸುತ್ತಿದ್ದ ಕುಮಾರ್ ಅವರಿಗೆ ಗ್ರಾಮಸ್ಥರ ಸಹಕಾರದಿಂದ ಡಾಕ್ಟರ್ ಧನುಷ್ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿದ ಬಳಿಕ ಡಾಕ್ಟರ್ ಧನುಷ್ ಅವರೇ ಆಂಬ್ಯುಲೆನ್ಸ್ ಕಳುಹಿಸಿ ಮೈಸೂರಿನಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚುವರಿ ಚಿಕಿತ್ಸೆಯನ್ನು ಅವರೇ ನೋಡುತ್ತಿದ್ದಾರೆ. ಮೂಳೆ ತಜ್ಞ ಡಾಕ್ಟರ್ ಧನುಷ್ ಅವರಿಗೆ ಗ್ರಾಮಸ್ಥರಿಂದ ವ್ಯಾಪಕವಾಗಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಎಲ್ಲದಳಿಗೆ ಆಚಾರ ನಾವು ಕೆಲ್ಸಕ್ಕೆ ಹೋಗಿದ್ದು ಮ್ಯಾಗಡೆ ಕಾವ್ಕೋಲ್ ಹೊಡಿತಾಯಿದ್ದು. ಆ ಕಾವ್ಕೋಲ್ ಹೊಡೆಯೋದಾಗ ಇನ್ನೊಂದು 3 ಅಕೌಂಡಿನ ರಿಪೀಸ್ ಇದ್ದು. ಆ ರಿಪೀಸ್ ಹೇಳ್ಕೊಂಡು ಹೊಡೆಯೋತ್ತಿಗೆ ಕಾವ್ಕೋಲ್ ಒಬ್ರು ಕೆಳಗೆ ಬಿದ್ದಿದ್ದು. ಕೆಳಗೆ ಬಿದ್ದ ಮೇಲೆ ಮೈಸೂರು ತಗೊಂಡು ಹೋದ್ರು. ಮೈಸೂರು ತಗೊಂಡೋಗಿ ಹಾಕಿದ್ಮೇಲೆ ಇನ್ನು ತಗೊಂಡೋಗ್ಬಿಟ್ಟವರು ಇನ್ನೇನು ಬಂದು ತಿರ್ಗೋ ನೋಡಿಲ್ಲ, ಏನಿಲ್ಲ. ಇದೇ ಮಹೇಶಣ್ಣ ಮಗ ಬಂದು ನಮಗೆ ಎಲ್ಲ ಇದು ಮಾಡಿ ಆಪ್ರೇಷನ್ ಮಾಡಿಸಿ ಒಂದು ನಿಗಾ ನೋಡಿದ್ರು. ಇದು ಮಹೇಶಣ್ಣ ಮಗ ಇಷ್ಟು ಸೌಕರ್ಯ ಮಾಡವ್ರೆ. ಆಮೇಲೆ ಈ ಸಲ ಕೇಳಿದ್ರು, ಆಗ್ಲಿಂದ ಈಗ ಇದು ಮಾಡ್ಕೊಂಡು ಕಳಿಸೋರು. ನಾನು ಅಲ್ಲೇ ನೋಡ್ತಾ ಇದ್ದೀನಿ, 2 ಸಲ ಹೋಗಿದ್ದೀನಿ. ಆಪ್ರೇಷನ್ ಮಾಡಿ ಕಳಿಸೋರು, ಸರಿಯಾಗಿ ಮನುಷ್ಯನ ಮಾಡಿ ಇನ್ನೊಂದು ಒಳ್ಳೇದು ಮಾಡವ್ರೆ. ಅದು ಒಳ್ಳೇದು ಮಾಡವ್ರೆ. ಒಂದು ತಿಂಗಳಲ್ಲಿ ಎಲ್ಲ ದುಡ್ಡು ಹತ್ರ ಕೆಲಸಕ್ಕೆ ಹೋಗಿ ಅಲ್ಲಿಂದ ರೂಪಿಂಗ್ ಕೆಲಸ ಮಾಡ್ತಾಯಿದ್ದಾಗ 15 ಅಡಿ ಮೇಲ್ಗಡೆಯಿಂದ ಕೆಳಗಡೆಗೆ ಬಿದ್ದು ರೂಪಿಂಗ್ ಸಮೇತ. ಆಗ ಬೆನ್ನಿಗೂ ನೋವಾಯಿತು ಮತ್ತು ಕಾಲಿಗೂ ಏಟಾಗಿ ತಕ್ಷಣ ಆಂಬುಲೆನ್ಸಲ್ಲಿ ಮೈಸೂರಿಗೆ ಜಯದೇವ್ ಹಾಸ್ಪಿಟ್ಲ್ ಪಕ್ಕ ಐತೆ ಒಂದು, ಅದು KR ಹಾಸ್ಪಿಟ್ಲು ಇದೇನೋ ಅದು ಬರ್ತದೆ. ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿ ಕೊನೆಗೆ ಎಕ್ಸ್ರೇ ಎಲ್ಲ ಮಾಡಿಸಿ ಕೊನೆಗೆ ಬ್ಯಾಂಡೇಜ್ ಎಲ್ಲ ಮಾಡಿ ಅಲ್ಲಿಂದ ಕಳಿಸಿದ್ರು. ಅಲ್ಲಿ ಸರಿಯಾದ ರೀತಿ ಟ್ರೀಟ್ಮೆಂಟ್ ಆಗಲಿಲ್ಲ. ಆಮೇಲೆ ನಾವು ಇಲ್ಲಿ ಮಂಜುನಾಥ್ ನಾವು ಕೂತ್ಕೊಂಡು ಧನುಷ್ ಅವರಲ್ಲ, ಅವ್ರಿಗೆ ಒಂದು ಮಾತು ತಿಳಿಸ್ಬೇಕಲ್ಲ, ನೋಡಿದ್ರೆ ಕಾಲು ಆಪ್ರೇಷನ್ ಇವೆಲ್ಲ ಹಿಂಗಾಗೈತೆ, ಅವ್ರಿಗೊಂದು ಮಾತು ತಿಳಿಸೋಣ ಅಂತ ಫೋನ್ ಮಾಡಿದಾಗ ಧನುಷ್ ಅವ್ರಿಗೆ ಗೊತ್ತಾಗಿ ತಕ್ಷಣ ಅವ್ರೇನು ಮಾಡಿದ್ರು, ಆಂಬುಲೆನ್ಸ್ ಕಳಿಸಿ 11 ಗಂಟೆಗೆ ಆಂಬುಲೆನ್ಸ್ ಬರ್ತದೆ, ತಕ್ಷಣ ಕಳಿಸಿ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಎಕ್ಸ್ರೇಗೆಲ್ಲ ನೋಡಿ ತಕ್ಷಣ ಇದನ್ನು ಆಪ್ರೇಷನ್ ಮಾಡಬೇಕು, ಬರೀ ಬ್ಯಾಂಡೇಜ್ ಮಾಡೋದ್ರೆ ಆಪ್ರೇಷನ್ ಮಾಡಲೇಬೇಕು, ಕಾಲನ್ನು ನಾನು ಮಾಡ್ತೀನಿ, ಮತ್ತು ಬೆನ್ನಿಂದ ಬೇರೆ ಡಾಕ್ಟ್ರ್ ಕೈಲಿ ಹೇಳಿ ಮಾಡಿಸ್ಬೇಕಾಗೋದೀಗ. ನಾನು ಫೋನ್ ಮಾಡಿ ಇನ್ನೊಂದು ದಿವಸ ಕರ್ಸ್ಕೊತೀನಿ, ಅಡ್ಮಿಷನ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರಾಗ. ತಕ್ಷಣ ಆಮೇಲೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿದ್ಮೇಲೆ ಅವರು ಬೇರೆ ಡಾಕ್ಟ್ರನ್ನು ಕರ್ಸ್ಕೊಂಡು ಬೆನ್ನು ಮೂಳೆದು ಏಟಾಗಿತ್ತಲ್ಲ ಅದನ್ನು ಮತ್ತು ಕಾಲೊಂದು ಅವ್ರು ಮಾಡವ್ರೆ. ಬೆನ್ನು ಮೂಳೆದ ಇಬ್ಬರು ಡಾಕ್ಟ್ರುಗಳು ಒಂದೇ ದಿವಸ ಆಪ್ರೇಷನ್ ಮಾಡಿ ಬ್ಯಾಂಡೇಜ್ ಎಲ್ಲ ಮಾಡಿ ಈಗ ಇಲ್ಲಿಗೆ ಮನೆಗೆ ಕಳಿಸ್ಕೊಟ್ಟವ್ರೀಗ. ನಂತರ ಈಗ ಏನು ಖರ್ಚು ವೆಚ್ಚ ಬರ್ತದೋ ಅದೆಲ್ಲ ಪೂರ್ತಿ ಅವರು ಸ್ವಂತ ಇದರಿಂದ ಫ್ರೀ ಟ್ರೀಟ್ಮೆಂಟ್ ಮಾಡಿಕೊಟ್ಟವ್ರು. ಈಗ ಯಾರು ಧನುಷ್ ಅವರು. ಈಗ ಬಡವನಿಗೆ ಇವನ ಹತ್ರ 10 ರೂಪಾಯಿ ದುಡ್ಡಿಲ್ಲ, ಎಲ್ಲ ಕೂಲಿ ಗಿಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಂಥದ್ದು. ಇನ್ನೊಂಥದ್ರಲ್ಲಿ ಅವರು ದೊಡ್ಡದಾಗಿ ಉಪಕಾರ ಮಾಡಿಕೊಟ್ಟವ್ರೆ. ಒಬ್ಬ ಬಡ ಕುಟುಂಬಕ್ಕೆ ದೊಡ್ಡದಾಗಿ ಉಪಕಾರ ಮಾಡಿಕೊಟ್ಟಿರೋವಂಥದ್ದು. ಅವ್ರನ್ನ ಸ್ಮರಣೆ ಮಾಡಬೇಕೀಗ. ಇಂಥ ಒಬ್ಬ ಬಡ ಕುಟುಂಬಕ್ಕೆ ಆದೊಂದು ಅನಾಹುತಕ್ಕೆ ದೊಡ್ಡ ಒಂದು ಟ್ರೀಟ್ಮೆಂಟ್ ಮಾಡಿ ಒಬ್ಬ ತಿರುಗಾಡೋ ಮಟ್ಟಕ್ಕೆ ಇವತ್ತು ಮಾಡವ್ರೆ ಅಂತ ನಾನು ಇಷ್ಟು ಹೇಳಬಲ್ಲೆ. ಈಗ ಆಪ್ರೇಷನ್ ಮಾಡಿರೋದಲ್ಲದೆ ಮತ್ತು ಅವರು ವಾರ ಅವರೇ ಫಾಲೋಅಪ್ ಮಾಡ್ತಿದ್ದಾರೆ. ಪ್ರತಿ ಅವರೇ ಗಾಡಿ ಕಳಿಸಿ ಎಲ್ಲ ಅವರು ಫಾಲೋಅಪ್ ಮಾಡ್ತಿದ್ದಾರೆ. ಮತ್ತು ಅದು ಪೂರ್ತಿ ಅದೇನು ರಿಮೂವ್ ಮಾಡಬೇಕು ಅದು ಸಂಪೂರ್ಣವಾಗಿ ನಾನು ಮಾಡಿಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ತುಂಬ ಸಹಾಯ ಮಾಡಿಕೊಡಿದ್ದಾರೆ ಸರ್ ಈ ಒಂದು ಇದಕ್ಕೆ ಧನುಷ್ ಅವರು. ಧನುಷ್ ಸರ್. ಅದೇ ನಮ್ಮ ಗ್ರಾಮದ ಕುಮಾರ್ ಅನ್ನೋರು ಅತ್ಯಂತ ಬಡತನದ ಕುಟುಂಬದ ವ್ಯಕ್ತಿ. ಇವರು ಕೂಲಿ ಮಾಡ್ತಾಯಿದ್ರು. ಇವರು ಆಚಾರ್ಯರ ಜೊತೆ ಕೂಲಿಗೆ ಹೋಗಿದ್ದು ಕೆಲಸ ಮಾಡೋಕ್ಕೆ. ಆಚಾರ್ಯರು ಕರ್ಕೊಂಡೋದ್ರು, ಒಬ್ಬರು ನಾಗಾಚಾರ್ಯರು ಅಂತ. ಅವ್ರ ಜೊತೆ ಹೋದಾಗ ರೀಪರ್ ಹೊಡಿತಾ ಇದ್ದಾಗ ಬಿದ್ದಾಗ ಅವರು ಯಾವುದೋ ರೀತಿ ಸಾಮಾನ್ಯವಾದ ಚಿಕಿತ್ಸೆ ಟ್ರೀಟ್ಮೆಂಟ್ ಏನೋ ಮಾಡವ್ರೆ ತಾತ್ಕಾಲಿಕವಾಗಿ. ಅದು ಗಂಭೀರವಾಗಿ ಆಗಿರ್ತಕ್ಕಂಥದ್ದು ಆಗಿದೆ. ಆದರೆ ಬ್ಯಾಂಡೇಜ್ ಮಾಡಿ ಇಲ್ಲಿಗೆ ಕರ್ಕೊಬಂದು ಬಿಟ್ಟಿದ್ರು. ಆದರೆ ಇವನು ತಿರುಗಾಡೋಕೆ ಆಗ್ತಾಯಿಲ್ಲ. ಭಾಳ ಸಮಸ್ಯೆ ಜಾಸ್ತಿ, ನೋವು ಬಾಧೆ ಜಾಸ್ತಿಯಾಗಿ ನರಳ್ತಾ ಇದ್ದಂಥ ಸಂದರ್ಭದಲ್ಲಿ ಗ್ರಾಮದ ನಮ್ಮ ಶ್ರೀನಿವಾಸ ಶೆಟ್ಟರು ಹಿಂಗೆ ನೋವಿನಲ್ಲಿ ಭಾಳ ಗಂಭೀರವಾಗಿ ನರಳ್ತಾನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಧನುಷ್ ಅವರು ಒಂದು
ಉತ್ತಮವಾದ ಒಂದು ಸೇವೆ ಮಾಡ್ತಿರೋದ್ರಿಂದ ಈ ಒಂದು ಚಿಕಿತ್ಸೆ ಮೂಳೆಗೆ ಸಂಬಂಧಪಟ್ಟಂಥ ತೋರ್ಸೋಣ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಫೋನ್ ಮಾಡಿ ಸಂಪರ್ಕ ಮಾಡಲಾಗಿ ಅವರು ತಕ್ಷಣ ಅವರು ಬರೋಕ್ಕೂ ಸಹ ಅವನಿಗೆ ವೆಹಿಕಲ್ಸ್ ಇಲ್ಲ ಅಂತ ಅನ್ನೋದಕ್ಕೆ ಅವರೇ ಅವರ ವೆಹಿಕಲ್ಸ್ ಕಳಿಸಿ ತುರ್ತಾಗಿ ಅವನಿಗೆ ಚಿಕಿತ್ಸೆ ಮಾಡಿ ಅವನಿಗೆ ಇವತ್ತು ನೋವಿನ ನರಳುವಂಥ ಸ್ಥಿತಿಯಿಂದ ಕೂತ್ಕೊಳ್ಳೋಕ್ಕಾಗ ಮಾಡಿದ್ದಾರೆ. ಇವತ್ತು ಅವನು ಕೂರೋಕ್ಕೂ ಆಗ್ತಿದ್ದಿಲ್ಲ ಅಂಥ ಸ್ಥಿತಿಲಿತ್ತು, ಮನಗಿದ್ದ. ಇವತ್ತು ಉತ್ತಮವಾದ ಸೇವೆ ಸಲ್ಲಿಸಿ ಅವನು ಬಡ ಕುಟುಂಬಕ್ಕೆ ಆಧಾರ ಆಗವ್ರೆ. ಅವ್ರು ಜೀವಂತವಾಗಿ ಈ ಜೀವ ಇದ್ರೂ ಜೀವ ಇಲ್ದಂಗೆ ಇರೋವಂಥ ಸ್ಥಿತಿ ಆಗ್ಬಿಟ್ಟಿತ್ತು. ಜೀವ ಇದ್ರೂ ಇವತ್ತು ಯಾವುದೋ ಒಂದು ಚೇತರಿಕೆ ಆಗದೆ, ಮುಂದೆ ಹೆಂಗೆ ತಿರುಗಾಡ್ತಾರೋ ಏನಾಯ್ತದೋ ಗೊತ್ತಿಲ್ಲ. ಒಂದು ಉತ್ತಮವಾದ ಸೇವೆ ಸಲ್ಲಿಸೋರೆ ಪ್ರಾಮಾಣಿಕವಾಗಿ. ಯಾವುದೇ ರೀತಿ ಒಂದು ಪೈಸನ್ನು ಸಹ ಇವನು ಖರ್ಚು ಮಾಡಿಲ್ಲ. ಇವನು ಸಂಪೂರ್ಣವಾದ ಒಂದು ಚಿಕಿತ್ಸೆಯ ಬಡವನಿಗೆ ಕರುಣೆ ತೋರವ್ರೆ. ಅಂಥ ವ್ಯಕ್ತಿಗಳಿಗೆ ಭಗವಂತ ಒಂದು ಒಳ್ಳೆಯದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ.